ಚಿನ್ನಾಜೆ ಅಂತೇಳಿ ಕರ್ನಾಟಕ ರಾಜ್ಯ SC/ST ಅಲೆಮಾರಿ ಬುಡಕಟ್ಟು ಮಹಾಸಭಾದ ರಾಜ್ಯಾಧ್ಯಕ್ಷರು. ವಿಜಯನಗರ ಜಿಲ್ಲೆಯಿಂದ ನಾನು ಒಳ ಮೀಸಲಾತಿ ಹೋರಾಟಕ್ಕೆ ನಾವು ಪ್ರತ್ಯೇಕವಾಗಿ ಹೋರಾಟ ಬೇಕಂತೇಳಿ 19ನೇ ತಾರೀಕಿಂದ ಇಲ್ಲಿವರೆಗಾದರೂ ನಾವು ಫ್ರೀಡಂ ಪಾರ್ಕ್ ಒಳಗೂ ಪ್ರತಿ ಜಿಲ್ಲೆಯಿಂದಲೂ ಹೋರಾಟವನ್ನು ಸರ್ಕಾರದ ವಿರುದ್ಧವಾಗಿ ನಮಗೆ ಒಳ ಮೀಸಲಾತಿ ಅನ್ಯಾಯ ಆಗಿರೋದ್ರಿಂದ ಈ ಹೋರಾಟಕ್ಕೆ ಈ ಫ್ರೀಡಂ ಪಾರ್ಕ್ ಒಳಗೆ ಐತಿಹಾಸಿಕವಾದಂಥ ಹೋರಾಟಕ್ಕೆ ನಾವು ಇವತ್ತು ಎಲ್ಲರೂ ಪ್ರತಿ ತಾಲೂಕು ಜಿಲ್ಲೆಯಿಂದ 31 ಜಿಲ್ಲೆಯಿಂದ ಇವತ್ತು ನಾವು 49 ಸಮುದಾಯಗಳು ಇವತ್ತಿನ ದಿನ ಪಾಲ್ಗೊಂಡಿದ್ದೀವಿ. ಈ ವಿಷಯ ಏನು ತಿಳಿಸ್ತಾ ಇದ್ದೀವಿ ಇವತ್ತಿನ ದಿನ ಕಾರಣ ಏನಂದರೆ ನಾವು ಹಿಂದೆ ನಡೆದಂಥ 19ನೇ ತಾರೀಕು 8ನೇ ತಿಂಗಳು 2025ರಂದು ಸಚಿವ ಸಂಪುಟದಲ್ಲಿ ನಮ್ಮ ಅಲೆಮಾರಿಗಳನ್ನು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಮತ್ತು ಸಚಿವ ಸಂಪುಟದಲ್ಲಿ ನಮ್ಮನ್ನು ಧ್ವನಿ ಇಲ್ಲದಂತೆ ಮಾಡಿ ನಮ್ಮ ಅಲೆಮಾರಿಗಳಿಗೆ ಮರಣ ಶಾಸನ ಮಾಡಿದಂಥ ಏಕೈಕ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಲಿಕ್ಕೆ ನಾನು ನಮಗೆ ಅನ್ಯಾಯವಾಗಿರೋದ್ರಿಂದ ಈ ಕಾಂಗ್ರೆಸ್ ಸರ್ಕಾರ ನಾವು ಪ್ರತಿಯೊಂದು ಜಿಲ್ಲೆಯಿಂದ ಪ್ರತಿಯೊಂದು ತಾಲೂಕಿನಿಂದ ಇವತ್ತು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಜಿಲ್ಲಾಧಿಕಾರಿ ಮುಖಾಂತರ ಸರ್ಕಾರಕ್ಕೆ ನಾವು ಮನಿ ಪತ್ರ ಕೊಡಂಗ ಭಿಕ್ಷೆ ಬೇಡದಂಗಾಗಿದೆ. ನಾವು ಈ 12ನೇ ಶತಮಾನದಿಂದ ಇಲ್ಲಿವರೆಗಾದರೂ ನಾವು ಭಿಕ್ಷೆ ಬೇಡಿಕೆಂತ ಬಂದಿವಿ. 12ನೇ ಶತಮಾನದಿಂದ ಹೀನವಾಗಿ ಸ್ಥಿತಿಯಾಗಿ ಜೀವನ ಮಾಡ್ತಕ್ಕಂಥ ಅಲೆಮಾರಿಗಳಾಗಿರುವುದರಿಂದ ಇವತ್ತಿಗೂ ನಾವು ಒಳ ಮೀಸಲಾತಿ ಹಕ್ಕನ್ನು ಇವತ್ತು ಅರಿವಾಗಿದೆ. ನಮಗೆ ಈ ಸಿದ್ದರಾಮಯ್ಯವರು ಮಾಡಿದಾಗ ಅಲೆಮಾರಿಗಳಿಗೆ ನಮಗೆ ಮೂಲಭೂತ ಸೌಲಭ್ಯಗಳು ಇಲ್ಲದೆ ಯಾವುದೇ ಒಂದನ್ನ ರಾಜಕೀಯ ಮೀಸಲಾತಿ ಇಲ್ಲದೆ ಮತ್ತು ಶಿಕ್ಷಣ ಉದ್ಯೋಗವಿಲ್ಲದೆ ಹಿಂದುಳಿದಂಥ ಸಮುದಾಯಗಳು ಅಸ್ಪೃಶ್ಯರಾಗಿ ಜೀವನ ಮಾಡ್ತಕ್ಕಂಥ ಅಲೆಮಾರಿಗಳು ಅಂದರೆ ನಾವು 49% ಜಾತಿ ಸಮುದಾಯಗಳು. ಹಾಗಾಗಿ ಇವತ್ತಿನ ದಿನ ನಾವು 12ನೇ ಶತಮಾನದಿಂದ ಇಲ್ಲಿವರೆಗಾದರೂ ಜಾತಿ ಪ್ರಮಾಣಪತ್ರ, ರೇಷನ್ ಕಾರ್ಡು, ಆಧಾರ್ ಕಾರ್ಡು ಯಾವುದೇ ಒಂದು ಮೂಲಭೂತ ಸೌಲಭ್ಯಗಳು ಇದರ ವಂಚಿತರಾದಂಥ ಸಮುದಾಯಗಳು. ಹಾಗಾಗಿ ಮಾನ್ಯ ನಮ್ಮ ನಾಗಮೋಹನ್ ದಾಸ್ ಅವರ ವರದಿ ಪ್ರಕಾರ ಈ ಕಾಂಗ್ರೆಸ್ ಸರ್ಕಾರ ಎಲ್ಲದಕ್ಕೂ ವೈಜ್ಞಾನಿಕವಾಗಿತ್ತು. ಅದು ನಮ್ಮ ಅಲೆಮಾರಿಗಳು ಹಿಂದುಳಿದಂಥ ಸಮುದಾಯಗಳಿಗೆ, ಆರ್ಥಿಕವಾಗಿ ಹಿಂದುಳಿದಂಥ ಸಮುದಾಯಗಳಿಗೆ ಅದು ಕೊಡಬೇಕಾಗಿತ್ತು. ಆದರೆ ಆ ನಾಗಮೋಹನ್ ದಾಸರ ಶಿಫಾರಸ್ಸಿನ ವರದಿಯನ್ನು ತಿರಸ್ಕರಿಸಿ ಸುಪ್ರೀಂ ಕೋರ್ಟ್ 1ನೇ ತಾರೀಕು 8ನೇ ತಿಂಗಳು 2025ರಂದು ಘನ ಸರ್ಕಾರ ಹಿಂದುಳಿದಂಥ ಸಮುದಾಯಗಳಿಗೆ ಇದು ಆರ್ಥಿಕವಾಗಿ ಒಳ ಮೀಸಲಾತಿ ಇದು ಅರ್ಹರದರಂತೇಳಿ ಒಂದು ಸಮುದಾಯಗಳಿಗೆ ಅವರು ಒಳ ಮೀಸಲಾತಿ ಮಾಡಬೇಕಾಗಿದ್ರೆ ಎಚ್ಚರಿಕೆಯಿಂದ ಮಾಡಬೇಕಾಗಿತ್ತು. ಯಾಕಂದರೆ ಅವರು ವೋಟ್ ಮತಗಳನ್ನು ನೋಡಿಕೊಂಡು ಸಚಿವ ಸಂಪುಟ ಉಳಿಸ್ಕೊಳ್ಳೋಕ್ಕೆ ಸಿದ್ದರಾಮಯ್ಯನವರು ಅವರ ಅಧಿಕಾರವನ್ನು ಉಳಿಸ್ಕೊಳ್ಳಿಕ್ಕೆ, ಅವರ ಕುರ್ಚಿಯನ್ನು ಮುಖ್ಯಮಂತ್ರಿ ಸ್ಥಾನ ಉಳಿಸ್ಕೊಳ್ಳಿಕ್ಕೆ ಯಾವುದೋ ಒಂದು ಸಚಿವರನ್ನ ಮಾತು ಕೇಳ್ಕೊಂಡು ನಮ್ಮ 5,5 ಲಕ್ಷ ಒಂದು ಟೋಟಲ್ ನೋಡಿದರೆ ಒಂದು 6 ಲಕ್ಷ ಆಗ್ತೀವಿ. ಆ 40 ಲಕ್ಷ 50 ಲಕ್ಷ ಇರ್ತಕ್ಕಂಥ ಸಮುದಾಯಗಳು ಆ ಕೊರಮಾ ಕೊರ್ಚಾ ಬೋಬಿ ಲಂಬಾಣಿ ಜೊತೆಗೆ ಹಾಕಿ ನಮ್ಮನ್ನು ಧ್ವನಿ ಇಲ್ಲದಂತ ಮಾಡಿದಂಥ ಈ ಸರ್ಕಾರ ಇದು. ಹಾಗಾಗಿ ನಾವು ಇವತ್ತಿನ ದಿನಕ್ಕಾಗಿ ಇವತ್ತಿಗಾಗಲಿ ನಾವು ಜಾತಿ ಪ್ರಮಾಣಪತ್ರಕ್ಕೆ ಹಲ್ದಾಡ್ತಕ್ಕಂಥ ಸಮುದಾಯಗಳನ್ನು ನೋಡಿ ನಮ್ಮನ್ನು ಕರುಣೆ ಇಲ್ಲದಂಥ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ. ಯಾಕಂದರೆ ನಮ್ಮಲ್ಲಿ ಇವತ್ತಿಗಾದರೂ ಒಬ್ಬರು ಶಾಸಕರಾಗಿಲ್ಲ, ಒಬ್ಬರು ಮುಖ್ಯಮಂತ್ರಿ ಆಪ್ತ ಕಾರ್ಯದರ್ಶಿ ಇಲ್ಲ. ಹಾಗಾಗಿ KS ಆಗಲಿ IAS ಆಗಲಿ ಉದ್ಯೋಗ ಮಾಡಲಿಲ್ಲಂಗ ಜೀವನ ಮಾಡ್ತಕ್ಕಂಥ ಸಮುದಾಯಗಳು ಅಂದರೆ 49 ಸಮುದಾಯಗಳು. ಹೀಗಾಗಿ ಹಿಂದೆ ಸಿದ್ದರಾಮಯ್ಯನವರು ನಮಗೆ 2015-16ನೇ ಸಾಲಿನಲ್ಲಿ ಅವರು ಸರ್ಕಾರ ಇದ್ದಾಗ ಅಲೆಮಾರಿ 49 ಸಮುದಾಯಗಳಿಗೆ ಅವರಿಗೆ ಅಲೆಮಾರಿ ಕೋಶವನ್ನು ಮಾಡುತ್ತೆ. 72 ಸಮುದಾಯಗಳಿಗೆ 200 ಕೋಟಿ ರೂಪಾಯಿನ ಬಡ್ಜೆಟ್ ಕೊಟ್ಟು ಅವ್ರಿಗೆ ನಮ್ಮ ಹಿಂದುಳಿದಂಥ ಸಮುದಾಯಗಳು ಅಲೆಮಾರಿ ಸಮುದಾಯಗಳು ಅಂತೇಳಿ ಅವರು ನೋಡಲ್ ಆಫೀಸರ್ಗಳು ಬಾಲಗುರುಮೂರ್ತಿಯವರು ಮಾಡಿ ಮತ್ತು 26 ಮಾಡಿ ನಮ್ಮನ್ನ ಸ್ಥಿತಿಗತಿಗಳು ಗೊತ್ತಿದ್ದರೂ ಸಹ ಇವರು ಮತ ಬ್ಯಾಂಕಿಗಾಗಿ ಸಿದ್ದರಾಮಯ್ಯನವರು ಇವರು ನಮ್ಮನ್ನು ಕಡೆಗಣಿಸಿ ಅಲೆಮಾರಿಗಳಿಗೆ ಮರಣ ಶಾಸನ ಮಾಡಿದ ಸರ್ಕಾರ ಅಂತೇಳಿ ನಾನು ಈ ದಿನ ಬಯಸ್ತಾ ಇದ್ದೀನಿ ಪತ್ರಿಕೆ ಮಾಧ್ಯಮದಲ್ಲಿ. ಈ ದಿನ ರಾಜ್ಯಾದ್ಯಂತ ಬಂದಂಥ ಎಲ್ಲ 49 ಸಮುದಾಯಗಳು ಇವತ್ತು ನಮಗೆ ಕೊಡೋ ಮಟ್ಟನೂ ನಮ್ಮ ಮೀಸಲಾತಿ ಎ ವರ್ಗದಲ್ಲಿ 1% ಮೀಸಲಾತಿ ಏನು ನಾಗಮೋಹನ್ ದಾಸರು ವೈಜ್ಞಾನಿಕವಾಗಿ ಶಿಫಾರಸು ಮಾಡಿದ ಅದರ ಪ್ರಕಾರ ಮಾಡಬೇಕು. ಸುಪ್ರೀಂ ಕೋರ್ಟ್ ಮಾಡಿದಂಥ ಆದೇಶನ ಪಾಲನೆ ಮಾಡಬೇಕು. ಇಲ್ಲ ಅಂತೇಳಿ ಇವರು ಮತ ಬ್ಯಾಂಕಿಗಾಗಿ ಸಿದ್ದರಾಮಯ್ಯನವರು ಇವರು ನಮ್ಮನ್ನು ಕಡೆಗಣಿಸಿ ಅಲೆಮಾರಿಗಳಿಗೆ ಮರಣ ಶಾಸನ ಮಾಡಿದ ಸರ್ಕಾರ ಅಂತೇಳಿ ಅಂತೇಳಿ ಕರ್ನಾಟಕ ರಾಜ್ಯ SC/ST ಅಲೆಮಾರಿ ಬುಡಕಟ್ಟು ಮಹಾಸಭಾದ ರಾಜ್ಯಾಧ್ಯಕ್ಷರು. ಏನು ವಂಚಿತ ಸಮುದಾಯದ ಪರವಾಗಿ 78 ವರ್ಷದಿಂದ ನಮಗೆ ಅನ್ಯಾಯ ಆಗಿದೆ. ಅದನ್ನು ಸುಪ್ರೀಂ ಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳಿದೆ. ನೀವು ಒಳ ಮೀಸಲಾತಿ ಕೊಡಬೇಕು ಮತ್ತು ಅದಕ್ಕೆ ಯಾರಿಗೆ ಆದ್ಯತೆ ಮೇಲೆ ಯಾರಿಗೆ ಧ್ವನಿ ಇಲ್ಲದ ಸಮುದಾಯಗಳಿಗೆ ಇದುವರೆಗೂ ಯಾರು ತಗೊಂಡಿಲ್ಲ ಅವ್ರಿಗೆ ಕೊಡಬೇಕು ಅಂತ ಅದರ ಅನುಸಾರ ಮತ್ತು ಅವ್ರು ಏನು 341 ಆರ್ಟಿಕಲ್ ಇತ್ತು ಅದು ರಿಲ್ಯಾಕ್ಸೇಷನ್ ಕೊಟ್ಟಿತ್ತು. ಯಾಕಂದರೆ ಸುಪ್ರೀಂ ಕೋರ್ಟ್ ಅದನ್ನು ಕೊಟ್ಟಿದ್ದಲ್ದೇ ಮತ್ತು ಇದನ್ನು ಜಾರಿ ಮಾಡೋಂಥ ಅಧಿಕಾರನ ಇದು ಭಾಳ ವಿಶೇಷ. ಇದಿದ್ರೆ ಇದು ಇಲ್ಲಿವರೆಗೂ ಬರ್ತಿಲ್ಲ.
ಎಲ್ಲ ಇದ್ದು ಮತ್ತು ಇವರೊಂದು ಆಯೋಗ ಒಂದು ದತ್ತಾಂಶಕ್ಕೋಸ್ಕರ ಎಂಪರಿಕಲ್ ಡಾಟಾಕ್ಕೋಸ್ಕರ ಒಂದು 4 ವರ್ಷ ಆಯೋಗನ ನೇಮಿಸಿದ್ರು. ಆ ಆಯೋಗನ ಕೂಡ ಇದುವರೆಗೂ ನಾನು ಹೇಳ್ತೀನಿ, ನನಗೆ ಗೊತ್ತಿದ್ದಂಗೆ ನನ್ನ ಅನುಭವದಲ್ಲಿ ಹಾವನವರು ಎಲ್ಲ ಆಯೋಗನ ನಾನು ನೋಡೋದಾದರೆ ಇವತ್ತು ಈ ಆಯೋಗ ಕೊಟ್ಟಿರುವಂಥ ಒಂದು ವರದಿ ಕರಾರುವತ್ತು ವರದಿ ಯಾವುದೂ ಇಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದರೆ ಭಾಳ ಹೈಟೆಕ್ ಆಗಿ ಮೊಬೈಲನ್ನು ಇದನ್ನು ಬಳಸಿಬಿಟ್ಟು ಆ್ಯಪ್ ಮೂಲಕ ಮತ್ತು ಭಾಳಷ್ಟು 2-3 ಸಲ ಇದು ಅವಧಿಯನ್ನು ವಿಸ್ತರಣೆ ಮಾಡಿ ಕೊಟ್ಟಿರುವಂಥ ವರದಿ. ಆಮೇಲೆ ಮತ್ತೊಂದು ವಿಶೇಷ ಏನಂತಂದರೆ ನಾಗಮೋಹನ್ ದಾಸರು ಈ ತಳ ಸಮುದಾಯಗಳ ಬಗ್ಗೆ, ಅಲೆಮಾರಿಗಳ ಬಗ್ಗೆ ಭಾಳಷ್ಟು ದೊಡ್ಡ ಜ್ಞಾನ ಇರುವಂಥವ್ರು. ಅವರೆಲ್ಲ ಸಂವಿಧಾನವಾದ ಒಂದು ಪುಸ್ತಕ ಮಾಡಿ ನಮ್ಮೆಲ್ಲ ಹಟ್ಟಿಗಳಿಗೆ, ಕೇರಿಗಳಿಗೆ, ಟೆಂಟ್ಗಳಿಗೆ ಬಂದು ಮಾಹಿತಿ ತೊಗೊಂಡಿರೋದ್ರಿಂದ ಅವರು ಭಾಳ ಒಳ್ಳೆ ವರದಿಯನ್ನು ಕೊಟ್ಟಿದ್ರು. ಕೊಟ್ಬಿಟ್ಟು ವರ್ಗೀಕರಣದಲ್ಲಿ 5 ವರ್ಗೀಕರಣ ABCD ಅಂತ ಮಾಡಿ ನಮ್ಮನ್ನು ಕನಿಷ್ಠ ಏನು ಸ್ವಲ್ಪ ಅತಿ ಹಿಂದುಳಿದವರು ಅಲೆಮಾರಿಗಳದ್ದು ಅತಿ ಹಿಂದುಳಿದ ವರ್ಗಗಳು ಅಂತೇಳಿ ಏಲ್ಲಿ ಇಟ್ಬಿಟ್ಟು ನಮ್ಮನ್ನು 1% ರೆಕಮೆಂಡ್ ಮಾಡಿದ್ರು. ಹೀಗಿರುವಾಗ ನಾವು ಭಾಳ ಸಂಪೂರ್ಣ ಬರ್ತಾ ಇದ್ದೀವಿ. ಆದರೆ ನಿಮಗೊಂದು ಹೇಳ್ತೀನಿ ಹೇಳಿದೆ ಏನಂದರೆ ಇವತ್ತೇನು 49 ನಮ್ಮ ಸೂಕ್ಷ್ಮ ಜಾತಿಗಳು ಅಲ್ಲಿ ಒಂದು ಮಾನದಂಡಗಳು, ಲೆಕ್ಕ ಸಂಖ್ಯೆಗಳು, ಲೆಕ್ಕಾಚಾರ, ಲೆಕ್ಕಪತ್ರಗಳು ಸರಿಯಾಗೋದಕ್ಕೋಸ್ಕರ ಇತರೆ 10 ದಲಿತ ಸಮುದಾಯಗಳನ್ನು ನಮ್ಮ ಜೊತೆಗೆ ಸೇರಿ 5 ಲಕ್ಷ ಚಿಲ್ಲರೆಯಾಗಿ 1% ನಮ್ಗೆ ಕೊಟ್ಟಿದ್ದು. ಅವನು ಕೂಡ ಬಹಳ ಆತ್ಮಸಂತೋಷದಿಂದ ನಮ್ಮ ಅಲೆಮಾರಿಗಳು ಅಲ್ಲಿದ್ದು ನಮ್ಮ ಸಹೋದರ ಭಾವನೆಯಿಂದ ಅವ್ರನ್ನ ನಾವು ಸ್ವೀಕಾರ ಮಾಡ್ಕೊಂಡು 1% ಮುಕ್ತರಾಗಿದ್ದೀವಿ. ಆ ಥರ ಒಂದು ಇರೋವಂಥ ಇದನ್ನು ನಮ್ಮ 1%ಅನ್ನು ಇಷ್ಟು ವರ್ಷ 78 ವರ್ಷ ಅನ್ಯಾಯ ಆಗಿದ್ದೀರಿ. ನಮಗೇನು ಸಂವಿಧಾನಬದ್ಧವಾಗಿ ದಕ್ಕಬೇಕಾಗಿರೋದು ನಮ್ಮ ಪಾಲು ನಮಗೆ ದಕ್ಕಿಲ್ಲ ರೀ. ಪದೇ ಹೇಳ್ತಿದ್ದೀನಿ. ಅದನ್ನು ನಮಗೆ ಈ ಆಯೋಗದ ಮೂಲಕ ನಮಗೆ ಸಿಕ್ಕಿತ್ತು. ಅದನ್ನು ಕೂಡ ನೀವು ಈಗ ಈ ಮುಖ್ಯಮಂತ್ರಿಗಳಿಂದ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಯಾಕಂದರೆ ಸಮಾಜವಾದ ಮತ್ತು ಸಾಮಾಜಿಕ ಹರಿಕಾರ ನೀವು ಅದು ನೋಡ್ಕೋಬೋದು. ನೀವೆಲ್ಲ ನೀವು ನೋಡ್ತೀರಿ, ಸದನ ನಡೆಯಬೇಕಾದ್ರೆ ಹೇಳ್ತಾರೆ, ಬಸವಣ್ಣನ ವಚನ ಹೇಳ್ತಾರೆ. ಅವರು ಮೊದಲನೇ ಸರಿ 13ರಿಂದ 18 ಅಧಿಕಾರ ತಗೊಂಡಿದ್ದನ್ನು ಬಸವ ಜಯಂತಿ. ಕಾರಣ ಏನಂದರೆ ಅವರು ಬಸವಣ್ಣನ ಬಸವ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳ ಅಡಿಯಲ್ಲಿ ಅವರು ಅದನ್ನು ಪಾಲನೆ ಮಾಡೋದು. ನಮ್ಮ ಮಕ್ಕಳ ಭವಿಷ್ಯ ಮಕ್ಕಳು ಬರೋಕ್ಕೆ ರೆಡಿಯಾಗಿದೆ. ಮಕ್ಕಳು ನಮ್ಮ ವಿದ್ಯಾಭ್ಯಾಸದ ಏನಪ್ಪ ಅಂತೇಳಿ ಮಕ್ಕಳು ಕಣ್ಣೀರು ಆಗ್ತಾ ಇದ್ದಾರೆ. ಕಣ್ಣೀರು ಆದರೂ ನಿಮಗೆ ಒಂದು ಸ್ವಲ್ಪ ನಿಮಗೆ ಕರುಣೆ ಬರಬೇಕಾಗ್ತದೆ. ಇನ್ನೊಂದು ಮಾತು ಹೇಳ್ತೀನಿ, ನಮ್ಮ ದೊಡ್ಡಣ್ಣಂದರಿಗೆ ಎಡ ಬಲ, ನಮ್ಮ ದೊಡ್ಡಣ್ಣಂದರಿಗೆ ಮತ್ತು ನಮ್ಮ